ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಬಲಿದಾನ ದಿವಸ ಅಂಗವಾಗಿ ಆಯೋಜಿಸಲಾದ ಜಾಥಾಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಹಿಂದೂ ಮುಖಂಡರಾದ ಬಿ ಯತ್ನಾಳ್ ಹಾಗೂ ಅನಂತಕುಮಾರ್ ಹೆಗ್ಡೆ ಜಾಥಾಗೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಇಬ್ಬರು ನಾಯಕರಿಗೂ ಹಿಂದೂ ಕಾರ್ಯಕರ್ತರು ಪುಷ್ಪಾರ್ಚನೆ ಮಾಡಿ ಭವ್ಯ ಸ್ವಾಗತವನ್ನ ಕೋರಿದರು. ಈ ವೇಳೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಾಥಾ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ದ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಹಳೆ ಬಸ್ ನಿಲ್ದಾಣದವರೆಗೆ ಸಾಗಿತು. ನಂತರ ಹಳೆ ಬಸ್ ನಿಲ್ದಾಣದ ಬಳಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಬಿ ಯತ್ನಾಳ್, ಅನಂತಕುಮಾರ್ ಹೆಗ್ಡೆ ಸೇರಿದಂತೆ ಹಲವು ಹಿಂದೂ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಇಂತಹ ಅಸಂಖ್ಯಾತ ಸ್ವಾತಂತ್ರ್ಯ ಯೋಧರು ಈ ತಾಯಿ ಭಾರತೀಯ ಆರಾಧನೆಗೋಸ್ಕರ ಸಮರ್ಪಣೆಗೊಂಡು ಎಲ್ಲೋ ಕೆಲವೊಂದು ಹೆಸರುಗಳು ಮಾತ್ರ ನಮಗೆ ನೆನಪಿದೆ. ಬಾಕಿ ಉಳಿದೆಲ್ಲ ಹೆಸರುಗಳು ನಮ್ಮ ನೆನಪಿನಾಳದಲ್ಲಿ ಕೊಚ್ಚಿ ಹೋಗಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಾತಂತ್ರ್ಯದ ಹೋರಾಟ ಯಾರು ಮಾಡಿದ್ರು, ಯಾರು ಲೀಡರ್ಗಳು, ಇದ್ರ ಬಗ್ಗೆ ಸುಳ್ಳನ್ನ ಮಾತ್ರ ಅರಿದು ನಮ್ಮ ತಲೆಯಲ್ಲಿ ತುಂಬಿದ್ರು. ಚಾಚಾ ಮತ್ತು ತಾತ ಎರಡು ಮಂದಿ ಮಾತ್ರ ಬಿಟ್ಟರೆ ಮತ್ತೆ ಮೂರನೇವ್ರ ಹೆಸರೇ ಯಾಕೆ. ಸ್ವಾತಂತ್ರ್ಯ ನಮಗೆ ಪುಕ್ಕಟೆ ಉಪವಾಸ ಕೂತ್ಕೊಂಡಿದ್ರಿಂದ ಬಂದಿದ್ದಲ್ಲ ಕಣ್ರಿ. ಹೃದಯದ ಬಿಸಿ ರಕ್ತವನ್ನ ಈ ಮಣ್ಣಿಗೋಸ್ಕರ ಸಮರ್ಪಣೆ ಮಾಡಿರ್ತಕ್ಕಂಥ ಸಾವಿರ ಸಾವಿರ ಯೋಧರ ಆ ತ್ಯಾಗ ಬಲಿದಾನದ ಪ್ರತಿಫಲ ನಮ್ಮ ಸ್ವಾತಂತ್ರ್ಯ. ಪುಕ್ಕಟೆ ಕುತ್ಕೊಂಡಿದ್ರಿಂದ, ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ರಿಂದ ಎಲ್ಲರೂ ನಮ್ಗೆ ಸ್ವಾತಂತ್ರ್ಯ ಸಿಗ್ಲಿಲ್ಲ. ಇತಿಹಾಸದಲ್ಲಿ ಇಷ್ಟು ಸುಳ್ಳನ್ನ ಆಡಿದು ನಮ್ಮ ತಲೆಯಲ್ಲಿ ತುಂಬಿದ್ರು. ಬ್ರಿಟಿಷರು ಸ್ವಾತಂತ್ರ್ಯವನ್ನ ಕೊಟ್ಟು ಹೋದ್ರು. ಅವ್ರ ಜಾಗದಲ್ಲಿ ಅವ್ರ ಅಪ್ಪ ಇದ್ರೂ ಕೊಡಬೇಕಿತ್ತು. ಆ ರೀತಿಯ ಹೋರಾಟ ಈ ನೆಲದಲ್ಲಿ ನಡೆದಿತ್ತು. ಬ್ರಿಟಿಷರಿಗೆ ಅನ್ಸಿತ್ತು ತಾವು ಹೆಚ್ಚು ದಿವಸ ಇಲ್ಲಿ ಬದುಕೋದಿಲ್ಲ, ಬಿಟ್ಟು ಹೋಗ್ಲಿಕ್ಕೆ ಒಂದು ಕಾರಣ ಬೇಕಿತ್ತು. ಯಾವ್ದಾವ್ದೋ ಕಾರಣವನ್ನ ಕೊಟ್ಟರು, ಒಟ್ಟಾರೆ ನಾವು ಕೊಟ್ಟಿದ್ದೀವಿ ಅಂತ ಮಾಡಿ ಸಂಪೂರ್ಣ ಅಖಂಡ ಭಾರತವನ್ನ ತುಂಡು ಮಾಡಿ ನಮ್ಮ ಕೈನಲ್ಲಿ ಕೊಟ್ಟು ಅವರು ಕೊಟ್ಟು ಹೋಗಿದ್ದು ಅನ್ನೋದಕ್ಕಿಂತ ನಾವು ಕಿತ್ಕೊಂಡಿದ್ವಿ. ಬ್ರಿಟಿಷರಿಗೆ ಈ ದೇಶದಲ್ಲಿ ರಸ್ತೆಗಳಲ್ಲಿ ತಮ್ಮ ಓಡಾಡ್ಲಿಕ್ಕೆ ಬಿಡೋದಿಲ್ಲ ಜನ ಅಂತ ಅನಿಸ್ಬಿಟ್ಟು. ಸ್ವಾಮಿ, ಈ ದೇಶದ ಜನಮಾನಸ ಯಾವತ್ತೂ ಕೂಡ ಮಲಗಿದ್ದಿರಲಿಲ್ಲ. ಇತಿಹಾಸದಲ್ಲಿ ಒಮ್ಮೆ ನೀವು ತೆಗೆದು ನೋಡಿ, ಪುಸ್ತಕಗಳಿಂದ ತೆಗೆದು ನೋಡಿ, ನಾವು ಇಷ್ಟು ವರ್ಷಗಳ ಕಾಲ ಗುಲಾಮರಾಗಿದ್ವಿ. ನಮ್ದು ಗುಲಾಮಿ ರಕ್ತ ಅಲ್ಲ ಕಂಡ್ರಿ. ಗುಲಾಮಿ ಇತಿಹಾಸ ನಮ್ದು ಅಲ್ಲೇ ಇಲ್ಲ, ನಮ್ದು ಹೋರಾಟದ ರಕ್ತ. ಮಹಮ್ಮದ್ ಘಜ್ನಿಯಿಂದ ಪ್ರಾರಂಭ ಮಾಡಿ ಇಲ್ಲಿ ಮೌಂಟ್ ಬ್ಯಾಟನ್ ತನಕನೂ ಕೂಡ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಬಿಟ್ರೆ ಎಲ್ಲೂ ತಲೆ ತಗ್ಗಿಸಿ ಅವರನ್ನು ಒಪ್ಕೊಂಡಿದ್ದಿರಲಿಲ್ಲ.
ಯಾರನ್ನೂ ಒಪ್ಕೊಂಡಿರಲಿಲ್ಲ. 1000 ವರ್ಷಗಳ ಸುದೀರ್ಘ ಹೋರಾಟ ನಮ್ಮದಾಗಿತ್ತು. 1000 ವರ್ಷಗಳ ಸುದೀರ್ಘ ಹೋರಾಟ ನಮ್ಮದಾಗಿತ್ತು. ಯೋಚನೆ ಮಾಡಿ ಸ್ವಾಮಿ, ಈಗ ಬರಬೇಕಾದ್ರೆ ಅಷ್ಟೇ ನಮ್ಮ ಬಸವಗೌಡ ಪಾಟೀಲ್ ಜೊತೆ ಹೀಗೆ ಮಾತಾಡ್ತಾ ಬಂದಿದ್ದಾರೆ. ಮಂಡ್ಯ ಅಂದ್ರೆ ಏನು, ಹಳೆ ಮೈಸೂರು ಅಂದ್ರೆ ಏನು, ಎಲ್ಲೆಲ್ಲಿ ಮುಸಲ್ಮಾನರು ಹೆಜ್ಜೆ ಇಟ್ಟಿದಾರೋ ಅಲ್ಲೆಲ್ಲ ಅವರು ನವಾಬಗಿರಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತ್ರ ಆಗ್ಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಕಾರಣ ಇಲ್ಲಿಯ ವೀರಮಣ್ಣು. ಇಲ್ಲಿ ನಾವು ಒಳಗೆ ತಲೆ ಹಾಕ್ಲಿಕ್ಕೆ ಗೊತ್ತೇ ಇಲ್ಲ. ಎಲ್ಲೆಲ್ಲಿ ಮುಸಲ್ಮಾನರು ಹೋಗಿ ಗದ್ದಿಗೆ ಮೇಲೆ ಕುತ್ಕೊಂಡ್ರು ಅಷ್ಟು ನಂತರದಲ್ಲಿ ಅವ್ರದೇ ಸರ್ಕಾರ ನಡೆದು ಹೋಗಿತ್ತು. ನೋಡಿ, ಎಷ್ಟೋ ಕಡೆಗಳಲ್ಲಿ ನೋಡಿ. ಆದ್ರೆ ಇಲ್ಲಿ ಟಿಪ್ಪುನ ಜೊತೆಗೇನೆ ಅವನ ಸಮಾಧಿಯನ್ನು ಮಾಡಿ ಮುಗಿಸ್ಬಿಟ್ರು. ಅವನ ಮುಂದಿನ ಈ ಹೆಮ್ಮೆ ಮೈಸೂರಿನ ಈ ವೀರಮಣ್ಣಿನ ಮಕ್ಕಳಿಗೆ ಸಲ್ಲಬೇಕು. ಈ ಇತಿಹಾಸವನ್ನು ಯಾರು ನಮಗೆ ಹೇಳಿದ್ದಾರೆ? ಗುಲಾಮರ ಆಡಳಿತ. ನಾವು ಗುಲಾಮರಾಗಿ ಬದುಕಿದ್ವಿ. ಮೊದಲು ಮೊಘಲರು ನಮ್ಮ ದೇಶವನ್ನ ಆಳಿದ್ರು, ನಂತರದಲ್ಲಿ ಬ್ರಿಟಿಷರು ಆಳಿದ್ರು. ಬಿಸಿ ರಕ್ತನು ತಣ್ಣಗಾಗಿ ಹೋಗುತ್ತೆ. ಇವತ್ತಿನ ಈ ಸೋಗಲಾಡಿ ಇತಿಹಾಸಕಾರರು ಬರೆದಿರ್ತಕ್ಕಂಥ ಇತಿಹಾಸವನ್ನ ನೋಡಿದ್ರೆ ನಮ್ಮ ಬಿಸಿ ರಕ್ತನು ತಣ್ಣಗಾಗಿ ಹೋಗುತ್ತೆ. ಹಾಗಿದ್ರೆ ನಮ್ದು ಏನ್ ಇರ್ಲಿಲ್ವಾ? ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಇರ್ಲಿಲ್ವಾ? ನಮ್ಮದೇ ಆಗಿರ್ತಕ್ಕಂಥ ಇತಿಹಾಸ ಇರ್ಲಿಲ್ವಾ ಅಂತ. ಈ ದೇಶದ ರಾಜರು ಕಚ್ಚಾಡ್ತಾ ಇದ್ರು, ಅದಕ್ಕೋಸ್ಕರ ಅವರಿಗೆ ಲಾಭ ಆಯ್ತು. ಸ್ವಾಮಿ, ಈ ದೇಶದ ಪರಂಪರೆಯ ಅರಿವಿದ್ದವರು ಈ ಮಾತನ್ನು ಹೇಳೋದಿಲ್ಲ. ಪ್ರತಿ ವರ್ಷದ ವಿಜಯದಶಮಿಗೆ ನಾವು ನಮ್ಮ ಗಡಿಯನ್ನ ದಾಟಿ ದಂಡಯಾತ್ರೆಯ ಕೈಗೆತ್ತಿಕೊಳ್ಳಲೇಬೇಕು. ಇದು ನಮ್ಮ ಸಂಪ್ರದಾಯ ಆಗಿತ್ತು. ಅದು ಯುದ್ಧ ಅಂತ ಅನಿಸ್ತಿರ್ಲಿಲ್ಲ. ಬದಲಾಗಿ ನಮ್ಮ ಆ ವಿಜಯದಶಮಿಯ ವೀರ ಘೋಷ ಆಗಿತ್ತು. ಅದಕ್ಕೋಸ್ಕರ ಗಡಿಯನ್ನ ದಾಟಿ ಹೋಗ್ತಿದ್ವಿ. ಇದನ್ನ ಪರಸ್ಪರ ಅಪನಂಬಿಕೆಯ ಯುದ್ಧ ಅಂತ ಕರೆದ್ರೆ ನಿಮ್ಮಂತ ಮೂರ್ಖರು ಮತ್ತೆ ಯಾರು ಇರ್ಲಿಕ್ಕಿಲ್ಲ ಇತಿಹಾಸಕಾರರೇ. ನಮ್ಮದು ಹೋರಾಟದ ಇತಿಹಾಸ. ಅದೆಷ್ಟು ರಕ್ತ ಈ ನೆಲದಲ್ಲಿ ಚೆಲ್ಲಿದೆ ಗೊತ್ತಿದೆಯಾ? ಅದೆಷ್ಟು ಜನ ಈ ದೇಶದ ವೀರಾಧಿ ವೀರರು, ಸಾಮಾನ್ಯರು, ಮಕ್ಕಳು, ಹೆಣ್ಮಕ್ಳು ಈ ದೇಶಕ್ಕೋಸ್ಕರ ಬಲಿಯಾದ್ರು ಅಂತ ಇತಿಹಾಸವನ್ನು ನಾವೇನಾದ್ರೂ ತೆಗೆದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುವುದಿಲ್ಲ ಕಣ್ರಿ, ಕಣ್ಣಲ್ಲಿ ರಕ್ತ ಬರಬೇಕು. ಅಂಥ ಒಂದು ದುರ್ದಮ್ಯ ಇತಿಹಾಸ ನಮ್ದು, ದುರ್ದಮ್ಯ ಇತಿಹಾಸ. ಆದ್ರೆ ನಮ್ಗೆ ಹೇಳ್ಕೊಟ್ಟಿದ್ದೇ ಬೇರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.